ಬದಲಾಗ್ತಾ ಇದೆ ಪಾನ್ ಕಾರ್ಡ್ ರೂಲ್ಸ್. ಕೇಂದ್ರದಿಂದ ಕಠಿಣ ರೂಲ್ಸ್ ಜಾರಿ ಆಗ್ತಾ ಇರುವಂತದ್ದು ಗಮನಿಸಬೇಕಾದಂತಹ ವಿಚಾರ. ಹೊಸದಾಗಿ ಪಾನ್ ಕಾರ್ಡ್ ಮಾಡಿಸಬೇಕಾ? ಹಾಗಿದ್ರೆ ಏಪ್ರಿಲ್ 1ರಿಂದ ಬರ್ತಾ ಇದೆ ಹೊಸ ರೂಲ್ಸ್. ಪಾನ್ ಕಾರ್ಡ್ಗೆ ಇಷ್ಟು ದಿನ ಆಧಾರ್ ಕಾರ್ಡ್ ಬೇಕಿತ್ತು, ಕಡ್ಡಾಯವಾಗಿತ್ತು. ಕೇಂದ್ರದಿಂದ ಕಠಿಣ ರೂಲ್ಸ್ ಬಂದಿದೆ, ಗಮನಿಸಿ ಎಲ್ಲರೂ ಕೂಡ. ಹೊಸದಾಗಿ ಪಾನ್ ಕಾರ್ಡ್ ಮಾಡಿಸಬೇಕಾ? ಏಪ್ರಿಲ್ 1ರಿಂದ ಬರ್ತಾ ಇದೆ ನ್ಯೂ ರೂಲ್ಸ್. ಏನ್ ಮಾಡಬೇಕು? ಪ್ಯಾನ್ ಕಾರ್ಡ್ಗೆ ಇಷ್ಟು ದಿನ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕಿತ್ತು. ಆದ್ರೆ ಇನ್ನು ಮುಂದೆ ಇನ್ನಷ್ಟು ವೈಯಕ್ತಿಕ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಆಧಾರ್ ಜೊತೆಗೆ ಇನ್ನೊಂದು ಗುರುತಿನ ಚೀಟಿ ಕೊಡೋದು ಕೂಡ ಕಡ್ಡಾಯವಾಗಿರುತ್ತೆ. ಬರ್ತ್ ಸರ್ಟಿಫಿಕೇಟ್, ವೋಟರ್ ಐಡಿ, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಆರ್ SSLC ಮಾರ್ಕ್ಸ್ ಕಾರ್ಡ್ ಕೂಡ ಕೊಡಬಹುದು. ಇದರ ಜೊತೆಗೆ ಇನ್ನಷ್ಟು ಕಠಿಣ ದೃಢೀಕರಣ ಪ್ರಕ್ರಿಯೆ ಕೂಡ ಇರಲಿದೆ. ಪಾನ್ ಕಾರ್ಡ್, ಆಧಾರ್ ಕಾರ್ಡ್ನಲ್ಲಿರುವಂತಹ ಹೆಸರು ಸಂಪೂರ್ಣವಾಗಿ ಸರಿ ಇರಬೇಕು. ಸೊ ಇಷ್ಟು ದಿನ ಆಧಾರ್ ಕಾರ್ಡ್ ಮಾತ್ರ ಇದ್ರೆ ಸಾಕಿತ್ತು, ಏನು ಸಮಸ್ಯೆಗಳಾಗ್ತಾ ಇರಲಿಲ್ಲ. ಬಟ್ ಈಗ ಅದರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸೋ ಅಥವಾ SSLC ಮಾರ್ಕ್ಸ್ ಕಾರ್ಡೋ, ಗುರುತಿನ ಚೀಟಿ ಅಂತ ಹೇಳ್ಬಿಟ್ಟು ಇನ್ನಷ್ಟು ಕಠಿಣ ದೃಢೀಕರಣ ಪ್ರಕ್ರಿಯೆ ಕೂಡ ಕಡ್ಡಾಯವಾಗಿ ಇರಲೇಬೇಕು. ಇನ್ನ ಏನೋ ನೇಮ್ ಇದೆ ಅಲ್ವಾ, ಆ ನೇಮ್ ಕರೆಕ್ಟ್ ಆಗಿ ಸರಿಯಾಗೇ ಇರಬೇಕು. ಒಂದು ಅಕ್ಷರ, ಒಂದು ಎನ್ಜಿಎಲ್ ಕೂಡ ತಪ್ಪಿರೋ ಹಾಗಿಲ್ಲ. ಸಣ್ಣ ಸಣ್ಣ ವಿಚಾರವನ್ನು ಕೂಡ ಗಮನಿಸುವಂತಹ ರೂಲ್ಸ್ ಇದೀಗ ಜಾರಿಯಾಗಿದೆ.